ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು JSX ಅಂದರೆ ಏನು ಎಂಬುದಾಗಿ ನೋಡಿದ್ವಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ JSX ಅನ್ನು ಡೆಪ್ತ್ ಆಗಿ ನೋಡೋಣ. ಸೊ ಕಾಂಪೊನೆಂಟ್ಸ್ ಏನು ರಿಟರ್ನ್ ಮಾಡುತ್ತೆ? ಇಫ್ ಸಮನ್ ಆಸ್ಕ್ ಯು, ದ ಆನ್ಸರ್ ಈಸ್ JSX. ಸೊ ಹಾಗಾದರೆ ಡಿಫ್ರೆಂಟ್ ರೂಲ್ಸ್ ಆಫ್ JSX ಅಂದರೆ ಏನು ಎಂಬುದಾಗಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ JSX ಅಂದರೆ ಜಾವಾ ಸ್ಕ್ರಿಪ್ಟ್ XML ಅಂತ. So JSX stands for JavaScript and XML, the full form. So components always return JSX. So the first rule ಏನು ಅಂತ ಹೇಳಿದ್ರೆ, JSX always returns a single element. So always and always, ಇದು ನೆನಪಿಟ್ಕೊಳ್ಳಿ ಗೈಸ್, JavaScript and XML always returns, ಇಲ್ಲಿಂದ ಕೆಳಗೆ ಏನು ರಿಟರ್ನ್ ಫಂಕ್ಷನ್ ಇಂದ ಕೆಳಗೆ ಏನು ಇದೆ, that will always return a single element. For example, ಇಲ್ಲಿ ನೋಡಿ, it will always return a single element. ಇಲ್ಲಿ ಒಂದು div ಇದೆ, ಆ div ಒಳಗೆ h1 ಇದೆ. ಸೊ ನೀವು ಪಾರ್ಸ್ ಮಾಡುವಾಗ, ಈ ಕೋಡನ್ನು ಪಾರ್ಸ್ ಮಾಡುವಾಗ, ವಿಲ್ ಫೈಂಡ್ ಅ div ಆಸ್ ದ ಪೇರೆಂಟ್, ಅದರೊಳಗೆ ಒಂದು h1 ಇದೆ. ಓಕೆ, ಸೊ ಟು ಪ್ರೂವ್ ದಿಸ್ ರಾಂಗ್, ಈಗ ನಾನು ಇಲ್ಲಿ ಇನ್ನೊಂದು div ಹಾಕಿ ಅದರೊಳಗೆ ಇನ್ನೊಂದು h2 ಹಾಕಿದ್ರೆ, ಸೇಯಿಂಗ್ hello world 2. ಓಕೆ, ಹಲೋ ವರ್ಲ್ಡ್ 2. ಈಗ ನಾನು ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡುವಾಗ ನನಗೆ ತಕ್ಷಣ ಕೆಳಗೆ ಇಶ್ಯೂ ಬರುತ್ತೆ, ಆ್ಯಂಡ್ ಐ ಗಾಟ್ ದ ಇಶ್ಯೂ ಹಿಯರ್. ಏನು ಇಶ್ಯೂ? ಅಡ್ಜಸೆಂಟ್ JSX ಎಲಿಮೆಂಟ್ ನೀಡ್ ಟು ಬಿ ರ್ಯಾಪ್ಡ್ ಇನ್ ಅನ್ ಎನ್ಕ್ಲೋಸಿಂಗ್ ಟ್ಯಾಗ್ ಅಂತ. ಸೊ ಎನ್ಕ್ಲೋಸಿಂಗ್ ಟ್ಯಾಗಲ್ಲಿ ಇದನ್ನು ರ್ಯಾಪ್ ಮಾಡಬೇಕು. ಸೊ ನೆನಪಿಟ್ಕೊಳ್ಳಿ, ದ ಫಸ್ಟ್ ರೂಲ್. ಯಾಕೆಂತ ಹೇಳಿದರೆ ಇಲ್ಲಿ ಎರಡು ಪೇರೆಂಟ್ ಇದೆ ನೋಡಿ, ಹಿಯರ್ ಈಸ್ ಒನ್ div ಆ್ಯಂಡ್ ಹಿಯರ್ ಈಸ್ ಅನದರ್ div. ಸೊ ದೇರ್ ಆರ್ 2 divs ಹಿಯರ್. ಓಕೆ, ಎಂಟೈರ್ JSX ಅನ್ನು ರ್ಯಾಪ್ ಮಾಡುವಂಥ ಪೇರೆಂಟ್ ಎಲಿಮೆಂಟ್ ಇಲ್ಲಿ ಇಲ್ಲ. ಓಕೆ, ಸೊ ಇಲ್ಲಿ div ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ದೇರ್ ಇಸ್ ನೋ ಸಿಂಗಲ್ ಎಲಿಮೆಂಟ್ ಓವರ್ ಹಿಯರ್. ಸೊ ಹಾಗಿರಬೇಕು ಅಂತಿದ್ರೆ ಎವ್ರಿಥಿಂಗ್ ಶುಡ್ ಬಿ ಇನ್ಸೈಡ್ ಅ ಸಿಂಗಲ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು div ಹಾಕಿ ಈ div ಅನ್ನು ತೆಗೆದು ಇಲ್ಲಿ ಕ್ಲೋಸ್ ಮಾಡ್ಬೋದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಸ್ಟಾರ್ಟಿಂಗ್ div, ದಿಸ್ ಇಸ್ ದಿ ಎಂಡಿಂಗ್ div. ಸೊ ದ ಟೋಟಲ್ JSX ಈಸ್ ರ್ಯಾಪ್ಡ್ ಇನ್ಸೈಡ್ ಒನ್ ಎಲಿಮೆಂಟ್. ಸೊ ಪಾರ್ಸ್ ಮಾಡುವಾಗ ನಿಮ್ಮ JSX ಅನ್ನು ನಿಮ್ಮ ಡಾಮ್ ಪಾರ್ಸ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಎಲಿಮೆಂಟ್ ಮಾತ್ರ ಇರುತ್ತೆ. ಈ ಒಂದು ಎಲಿಮೆಂಟ್ ಒಳಗೆ ನಿಮಗೆ ಎಷ್ಟು ಎಲಿಮೆಂಟ್ಸ್ ಬೇಕಾದರೂ ಹಾಕ್ಬೋದು. ಸೊ ದ ಎಕ್ಸಿಸ್ಟಿಂಗ್ ಎಲಿಮೆಂಟ್ಸ್ ಶುಡ್ ಬಿ ಅ div. ನಾಟ್ ಓನ್ಲಿ div, ಶುಡ್ ಬಿ ಒನ್ ಪೇರೆಂಟ್ ಎಲಿಮೆಂಟ್. ಸೊ ಒಂದು ಪೇರೆಂಟ್ ಎಲಿಮೆಂಟ್ ಮಾತ್ರ ಇರಬೇಕು. ಸೊ ದಟ್ ಈಸ್ ವಾಟ್ ದಿಸ್ ಮೀನ್ಸ್, ರಿಟರ್ನ್ಸ್ ಸಿಂಗಲ್ ಎಲಿಮೆಂಟ್. ನೆನಪಿಟ್ಕೊಳ್ಳಿ, ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ತುಂಬ ಸತಿ ಒನ್ಸ್ ವಿ ಡೂ ದಿಸ್ ಆ್ಯಂಡ್ ನಾವು 2-3 ಎಲಿಮೆಂಟ್ಸ್ ಇರಬಹುದು ರಿಟರ್ನ್ ಆಗಲಿಕ್ಕೆ, ನಮಗೆ ಇಶ್ಯೂಸ್ ಬರುತ್ತೆ. ಆ್ಯಂಡ್ ಇಫ್ ಯು ಡೋಂಟ್ ನೋ ದಿಸ್ ಪರ್ಟಿಕ್ಯುಲರ್ ಫಸ್ಟ್ ರೂಲ್, ಮತ್ತು ನಾವು ಎರರ್ ಹುಡುಕ್ತಾನೆ ಇರ್ತೀವಿ. ಓಕೆ, ಸೊ ಆ ಪ್ರಾಬ್ಲಮಿಗೆ ಹೋಗಬೇಡಿ. JSX ಆಲ್ವೇಸ್ ರಿಟರ್ನ್ಸ್ ಅ ಸಿಂಗಲ್ ಎಲಿಮೆಂಟ್. ಸೊ ಇದರೊಳಗೆ ನಿಮ್ಗೆ ಏನು ಬೇಕಾದರೂ ಹಾಕ್ಬೋದು. ಯು ಕ್ಯಾನ್ ಪುಟ್ ಅ UL, ಓಕೆ, ಯು ಕ್ಯಾನ್ ಪುಟ್ ಅನ್ LI ಆ್ಯಂಡ್ ಸೇ ಹೆಲೋ, ಸೇವ್, ಗೋ, ರಿಫ್ರೆಶ್. ಸೊ ಎನಿಥಿಂಗ್ ಇನ್ಸೈಡ್ ದ್ಯಾಟ್ ನಿಮ್ಗೆ ಏನಾಗ್ಬೋದು. ಆದರೆ ದ ಔಟರ್ div ಅಂತ ಹೇಳಿದ್ರೆ ಪೇರೆಂಟ್ ಒಂದಿರಬೇಕು. ಓಕೆ, ಸೊ ದ ಸಿಂಗಲ್ ಎಲಿಮೆಂಟ್ ಕ್ಯಾನ್ ಬಿ ಅ div, ಸೆಕ್ಷನ್, ಆರ್ಟಿಕಲ್. ಸೊ ನೀವು HTML5 ಸಿಮ್ಯಾಂಟಿಕ್ ಟ್ಯಾಗ್ಸ್ ಯೂಸ್ ಮಾಡಿದರೆ div ಅಂತಲೇ ಆಗಬೇಕು ಅಂತಿಲ್ಲ. ಇಟ್ ಕ್ಯಾನ್ ಬಿ ಸೆಕ್ಷನ್. ಸೊ ಎನಿ ಒನ್ ಪೇರೆಂಟ್. ಸೊ ಕ್ಯಾನ್ ಬಿ ಸೆಕ್ಷನ್, ಇಟ್ ಕ್ಯಾನ್ ಬಿ ಆರ್ಟಿಕಲ್, ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಫ್ರ್ಯಾಗ್ಮೆಂಟ್. ಆ ಫ್ರ್ಯಾಗ್ಮೆಂಟ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಓಕೆ, ಸೊ ದಿಸ್ ಈಸ್ ವಾಟ್ ದ ಸೆಕೆಂಡ್ ರೂಲ್. ವಿ ಹ್ಯಾವ್ ಟು ಮೇಕ್ ಶೂರ್ ದ್ಯಾಟ್ JSX ರಿಟರ್ನ್ಸ್ ಅ ಸಿಂಗಲ್ ಎಲಿಮೆಂಟ್ ರಿಟರ್ನ್ ಆಗಬೇಕು ಅಂತ ಗೊತ್ತಾಗಬೇಕು. ಎರಡನೇದು, ಆ ಸಿಂಗಲ್ ಎಲಿಮೆಂಟ್ div ಮಾತ್ರ ಅಲ್ಲ, ಇಟ್ ಕ್ಯಾನ್ ಬಿ ಎನಿ HTML ಸಿಮ್ಯಾಂಟಿಕ್ ಟ್ಯಾಗ್ಸ್ ಆರ್ ಎಲಿಮೆಂಟ್ಸ್. ಸೊ ಹಾಗಾದರೆ ಈ ಫ್ರ್ಯಾಗ್ಮೆಂಟ್ಸ್ ಅಂದರೆ ಏನು? ಸೊ ಫಾರ್ ಎಕ್ಸಾಂಪಲ್, ನೀವೀಗ ಇಲ್ಲಿ ಸೆಕ್ಷನ್ ಹಾಕಿದರೆ ದಿಸ್ ಇಸ್ ಅನ್ HTML ಎಲಿಮೆಂಟ್. ಸೊ ಅಫ್ಕೋರ್ಸ್ ಇದು ನಿಮ್ಮ ಸ್ಕ್ರೀನಲ್ಲಿ ಬಂದುಬಿಡುತ್ತೆ. ಓಕೆ, ನಾವು ಕನ್ಸಿಡರ್ ದಿಸ್ ಇಸ್ ಅ div and this is also a div. Okay, this is a div and this is also a div. So save ಮಾಡಿ, and if I go and inspect, right click and inspect, if I inspect, ಇಲ್ಲಿ ನೋಡಿ ನನ್ನ HTML ಅಲ್ಲಿ if you can see this, ಸ್ವಲ್ಪ ಈ ಕಡೆ ಸ್ಕ್ರಾಲ್ ಮಾಡ್ತೀನಿ. If you can see this, ಒಂದು ಎಕ್ಸ್ಟ್ರಾ div ಬರುತ್ತೆ ಇಲ್ಲಿ. ಓಕೆ, ಸೊ ದಿಸ್ div ಈಸ್ ದಿಸ್ div. ಈ div ಇಲ್ಲಿ ಬರುತ್ತೆ, ಅದರ ಕೆಳಗೆ ಇರುವುದು ಈ div,
ಅದರ ಕೆಳಗೆ ಇರೋದು ಯು ಎಲ್. ಸೊ ಯು ಗೆಟ್ ಅನ್ ಎಕ್ಸ್ಟ್ರಾ ಡಿವ್ ಓವರ್ ಹಿಯರ್. ಇಲ್ಲಿ ಒಂದು ಎಕ್ಸ್ಟ್ರಾ ಡಿವ್ ಬರುತ್ತೆ. ನಾವು ಇಲ್ಲಿ ಡಿವ್ ಹಾಕದಿದ್ರೆ, ಇನ್ ಕೇಸ್ ನಾವು ಇಲ್ಲಿ ಡಿವ್ ಹಾಕದಿದ್ರೆ ನಮ್ಗೆ ಇಶ್ಯೂ ಬರುತ್ತೆ. ಯಾಕಂತ ಹೇಳಿದ್ರೆ ಇಟ್ ಶುಡ್ ಎನ್ಕ್ಲೋಸ್ ಇನ್ಸೈಡ್ ಅ ಸಿಂಗಲ್ ಎಲಿಮೆಂಟ್ ಇರಬೇಕು, ರಿಟರ್ನ್ ಸಿಂಗಲ್ ಎಲಿಮೆಂಟ್ ಆಗಬೇಕು. ಆದರೆ ನಮ್ಗೆ ಇಲ್ಲಿ 2-3 ಇಲ್ಲಿ ನಾವು ಈ ಡಿವ್ ಅನ್ನು ತೆಗೆದ್ರೆ ವಿ ವಿಲ್ ನಾಟ್ ಗೆಟ್ ದಿಸ್. ಯಾಕಂತ ಹೇಳಿದ್ರೆ ವಿಲ್ ಗೆಟ್ ಅನ್ ಇಶ್ಯೂ. ಸೊ ಹಾಗಾದ್ರೆ ನಮ್ಗೆ ಈ ಡಿವ್ ಇಲ್ಲಿ ಬೇಡ. ವೈ? ಬಿಕಾಸ್ ಇಸ್ ಅನ್ ಅನ್ನೆಸೆಸರಿ ಡಿವ್ ಅಲ್ಲ, ದಿಸ್ ಇಸ್ ಅನ್ ಅನ್ನೆಸೆಸರಿ ಡಿವ್. ಸೊ ನಿಮ್ಮ ಯು ಎಲ್ ಒಂದು ಎಕ್ಸ್ಟ್ರಾ ಡಿವ್ ಬಂದಾಗೆ ಆಗುತ್ತೆ. ಸೊ ಇನ್ ಆರ್ಡರ್ ಟು ಸಾಲ್ವ್ ದ್ಯಾಟ್ ಇಶ್ಯೂ, ರಿಯಾಕ್ಟ್ ನಮ್ಗೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಫ್ರಾಗ್ಮೆಂಟ್. ಸೊ ಯು ಕ್ಯಾನ್ ಎನ್ಕ್ಲೋಸ್ ದಿಸ್ ವಿತ್ ರಿಯಾಕ್ಟ್ ಡಾಟ್ ಫ್ರಾಗ್ಮೆಂಟ್. ಇಟ್ಸ್ ರಿಯಾಕ್ಟ್ ಡಾಟ್ ಫ್ರಾಗ್ಮೆಂಟ್. ಓಕೆ, ಸೊ ರಿಯಾಕ್ಟ್ ಡಾಟ್ ಫ್ರಾಗ್ಮೆಂಟ್ ಅಲ್ಲಿ ಎನ್ಕ್ಲೋಸ್ ಮಾಡಬಹುದು. ರಿಯಾಕ್ಟ್ ಡಾಟ್ ಫ್ರಾಗ್ಮೆಂಟ್. Now save and go and just refresh. So ಇವಾಗ ನೋಡಿ, you will not get that div. ಆ ಎಕ್ಸ್ಟ್ರಾ ಡಿವ್ ನಮ್ಗೆ ಈಗ ಇಲ್ಲಿ ಸಿಗ್ತಾ ಇಲ್ಲ. ಡೈರೆಕ್ಟ್ಲಿ ಯು ಆರ್ ಗೆಟಿಂಗ್ ಇನ್ ಟು H1. ಸೊ ಈ ಡಿವ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಅಡಿಷನಲ್ ಆಗಿರ್ಬೇಕಿರೋಂಥ ಡಿವ್ ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ. ಆದರೆ ನಮ್ಗೆ ಇಶ್ಯೂ ಕೂಡ ಬರ್ತಾ ಇಲ್ಲ. ವಿ ಆರ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಇಶ್ಯೂಸ್. ಸೊ ನಿಮಗೆ ರಿಯಾಕ್ಟ್ ಡಾಟ್ ಫ್ರಾಗ್ಮೆಂಟ್ ಅಲ್ಲಿ ಕೂಡ ನಿಮ್ಮ ಡಿವ್ ಅನ್ನು ಅಥವಾ ನಿಮ್ಮ JSX ಅನ್ನು ಎನ್ಕ್ಲೋಸ್ ಮಾಡ್ಬೋದು. ಸೊ ಸಿಂಟ್ಯಾಕ್ಸ್ ಈಸಿ ಮಾಡಲಿಕ್ಕೋಸ್ಕರ ರಿಯಾಕ್ಟ್ ಟೀಮ್ ಏನು ಮಾಡಿದ್ದಾರೆ ನಮಗೆ ಅಂತ ಹೇಳಿದ್ರೆ, ಈ ಡಿವ್ ಅನ್ನು ಯು ನೀಡ್ ನಾಟ್ ರೈಟ್ ಎನಿಥಿಂಗ್. ಸೊ ದಿಸ್ ಆಲ್ಸೋ ಇಸ್ ಕನ್ಸಿಡರ್ಡ್ ಆಸ್ ರಿಯಾಕ್ಟ್ ಫ್ರಾಗ್ಮೆಂಟ್. ಸೊ ಸಿಂಪ್ಲಿ ಆಂಗ್ಯುಲರ್ ಬ್ರಾಕೆಟ್ ಹಾಕಿದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ರಿಯಾಕ್ಟ್ ಫ್ರಾಗ್ಮೆಂಟ್. ಓಕೆ, ಸೊ ದಿಸ್ ಇಸ್ ಅ ನ್ಯೂ ಸಿಂಟ್ಯಾಕ್ಸ್. ಮೊದಲು ರಿಯಾಕ್ಟ್ ಡಾಟ್ ಫ್ರಾಗ್ಮೆಂಟ್ ಅಥವಾ ಫ್ರಾಗ್ಮೆಂಟ್ ಅಂತ ಬರಿಬೇಕಾಗಿತ್ತು. ಇವಾಗ ಏನು ಬರಿಬೇಕು ಅಂತ ಇಲ್ಲ, ಆಂಗ್ಯುಲರ್ ಬ್ರಾಕೆಟ್ಸ್ ಹಾಕಿದ್ರು ಯು ವಿಲ್ ನಾಟ್ ಗೆಟ್ ಎನಿ ಇಶ್ಯೂ. ಎವ್ರಿಥಿಂಗ್ ವಿಲ್ ವರ್ಕ್ ಆಸ್ ಎಕ್ಸ್ಪೆಕ್ಟೆಡ್. ಓಕೆ, ದಟ್ ಈಸ್ ಅಬೌಟ್ ಫ್ರಾಗ್ಮೆಂಟ್. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಯೂಸ್ ಕ್ಯಾಮಲ್ ಕೇಸ್ ಫಾರ್ HTML attribute. ಸೊ ಕ್ಯಾಮಲ್ ಕೇಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಗೈಸ್ ದಿಸ್ ಇಸ್ ನಾಟ್ HTML, ದಿಸ್ ಇಸ್ JSX ಅಲ್ಲ. ಸೊ ನಿಮ್ಗೆ ಇಲ್ಲಿ ಆನ್ ಕ್ಲಿಕ್ ಅಂತ ಮಾಡ್ಬೋದು. ಸೊ ಆನ್ ಕ್ಲಿಕ್ ಅಂತ ಹೇಳಿದ್ರೆ ಯು ಹ್ಯಾವ್ ಕ್ಯಾಮಲ್ ಕೇಸ್. ಸೊ ಜಾವಾಸ್ಕ್ರಿಪ್ಟ್ ಆಲ್ವೇಸ್ ಯೂಸಸ್ ಕ್ಯಾಮಲ್ ಕೇಸ್. ಜಾವಾಸ್ಕ್ರಿಪ್ಟ್ ಯಾರು ಮಾಡಿದ್ದಾರೆ ಅವರಿಗೆ ಗೊತ್ತಿರ್ತದೆ. ಸೊ ಕ್ಯಾಮಲ್ ಕೇಸ್ ಅಂತ ಹೇಳಿದ್ರೆ, ಇಫ್ ಯು ಹ್ಯಾವ್ 2 words, ಫಾರ್ ಎಕ್ಸಾಂಪಲ್ ಆನ್ ಕ್ಲಿಕ್ 2 words ಇದ್ರೆ, the first letter of the first word, so ಮೊದಲ ವರ್ಡ್ ಇದು ಮೊದಲ ಅಕ್ಷರ, ಫಸ್ಟ್ ಲೆಟರ್ ಆಫ್ ದ ಫಸ್ಟ್ ವರ್ಡ್ ವಿಲ್ ಬಿ ಸ್ಮಾಲ್ and the first letter of the second word will be caps. Okay, ಇದು ನೆನಪಿಟ್ಕೊಳ್ಳಿ. the first letter of the first word is small and the first letter of the second word ಇದೆ ಅಲ್ಲ, on is a one word and click is one more word, so this will be caps. so ಇದಕ್ಕೆ ಕ್ಯಾಮಲ್ ಕೇಸ್ ಅಂತ ಹೇಳ್ತಾರೆ, ಕ್ಯಾಮಲ್ ಕೇಸ್. ಸೊ ನಾವು ಎಲ್ಲ ಜಾವಾಸ್ಕ್ರಿಪ್ಟ್ ಆಟ್ರಿಬ್ಯೂಟ್ ಅಥವಾ HTML ಆಟ್ರಿಬ್ಯೂಟಿಗೆ ಕ್ಯಾಮಲ್ ಕೇಸ್ ಯೂಸ್ ಮಾಡಬೇಕು. ಓಕೆ, ದಟ್ ಈಸ್ ಒನ್ ಮೋರ್ ರೂಲ್. ಆ್ಯಂಡ್ ಕ್ಲಾಸ್ ನೇಮ್ ಇನ್ಸ್ಟೆಡ್ ಆಫ್ ಕ್ಲಾಸ್. ಸೊ ಡಿವ್ವಿಗೆ ನಾವು CSS ಬರಿಬೇಕು ಅಂತಿದ್ರೆ ನಾವು ನಾರ್ಮಲ್ HTML ಅಲ್ಲಿ ಕ್ಲಾಸ್ ಅಂತ ಬರಿತೇವೆ. ಆದರೆ ರಿಯಾಕ್ಟಲ್ಲಿ ಕ್ಲಾಸ್ ಬರೀಲಿಕ್ಕಿಲ್ಲ. ಯಾಕಂದರೆ ಜಾವಾಸ್ಕ್ರಿಪ್ಟಲ್ಲಿ ಕ್ಲಾಸ್ ಎಂಬ ಒಂದು ಕೀವರ್ಡ್ ರಿಜಿಸ್ಟರ್ ಆಗಿದ ಕಾರಣ ವಿ ಹ್ಯಾವ್ ಟು ಯೂಸ್ ಕ್ಲಾಸ್ ನೇಮ್. ಸೊ ವಿ ಹ್ಯಾವ್ ಟು ಯೂಸ್ ಕ್ಲಾಸ್ ನೇಮ್. ಫಾರ್ ಎಕ್ಸಾಂಪಲ್ ABC ಅಂತ ಅಥವಾ ಏನಾದರೂ ಕ್ಲಾಸ್ ನೇಮ್ ಕೊಡುವಾಗ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಇಟ್ ಈಸ್ ನಾಟ್ ಕ್ಲಾಸ್, ಇಟ್ ಈಸ್ ಕ್ಲಾಸ್ ನೇಮ್ ಅಂತ ಸ್ಪೆಸಿಫೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕ್ಲೋಸ್ ಎವ್ರಿ ಎಲಿಮೆಂಟ್. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಗೈಸ್. ಯಾಕೆಂತ ಹೇಳಿದ್ರೆ ತುಂಬ ಮಿಸ್ಟೇಕ್ ಮಾಡಿದ್ದೇನೆ ನಾನು. ಯಾಕೆಂತ ಹೇಳಿದ್ರೆ ನಾರ್ಮಲ್ HTML ಅಲ್ಲಿ ಇನ್ಪುಟ್ ಎಲಿಮೆಂಟಿಗೆ ಯು ನೀಡ್ ನಾಟ್ ಕ್ಲೋಸ್, ರೈಟ್? ಇನ್ಪುಟ್ ಓಕೆ, ನಿಮಗೆ ಎಲಿಮೆಂಟ್ ಟ್ಯಾಗ್ ಕ್ಲೋಸ್ ಮಾಡಬೇಕು ಅಂತ ಇಲ್ಲ, ಇನ್ಪುಟ್ ಆರ್ ಇಮೇಜ್ ಆರ್ ವಾಟ್ ಎವರ್. ಆದರೆ JSX ಅಲ್ಲಿ ಯು ಹ್ಯಾವ್ ಟು ಕ್ಲೋಸ್. ಕ್ಲೋಸಿಂಗ್ ಟ್ಯಾಗ್ ಇರಲೇಬೇಕು. ಕ್ಲೋಸಿಂಗ್ ಟ್ಯಾಗ್ ಇಲ್ಲದಿದ್ದರೆ ನಿಮಗೆ ಇಶ್ಯೂ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇನ್ಪುಟ್ ಟೈಪ್ ಈಸ್ ಈಕ್ವಲ್ ಟು ಟೆಕ್ಸ್ಟ್. ಓಕೆ, ಇದು ನಂದು ಆಟೋ ರಿಫ್ರೆಶ್ ಆಗುತ್ತೆ, ನಾನು ಇದನ್ನು ತೆಗಿತೇನೆ. ಸೊ ದಿಸ್ ವರ್ಕ್ಸ್ ಇನ್ ಯುವರ್ HTML ಅಲ್ಲಿ ವರ್ಕ್ ಆಗುತ್ತೆ, ಆದರೆ JSX ಅಲ್ಲಿ ವರ್ಕ್ ಆಗಲ್ಲ, ನಿಮ್ಗೆ ಇಶ್ಯೂ ಬರುತ್ತೆ. ಓಕೆ, ಯುಲ್ ಗೆಟ್ ದಟ್ ಇಶ್ಯೂ. ಸೊ ನಿಮಗೆ ಕ್ಲೋಸಿಂಗ್ ಟ್ಯಾಗ್ ಎಲ್ಲ ಟ್ಯಾಗಿಗೆ, ಈಚ್ ಆ್ಯಂಡ್ ಎವ್ರಿ ಟ್ಯಾಗಿಗೆ ಕ್ಲೋಸಿಂಗ್ ಟ್ಯಾಗ್ ಇರಲೇಬೇಕು. ಸೊ ಇಫ್ ಯು ಚೆಕ್ ದಿಸ್ ನೌ ಯುಲ್ ಗೆಟ್ ಅ ಇನ್ಪುಟ್ ಬಾಕ್ಸ್ ಇಲ್ಲಿ ಸಿಗ್ತದೆ. ಓಕೆ, ಕೂಲ್. ಲಾಸ್ಟ್ ಒನ್ ಈಸ್ ಫಾರ್ಮ್ಯಾಟಿಂಗ್. ಸೊ ಫಾರ್ಮ್ಯಾಟಿಂಗ್ ಅಂದರೆ, ಈ ರಿಟರ್ನ್ ಇಸ್ ಅ ವೆರಿ ಟ್ರಿಕ್ಕಿ ವರ್ಡ್ ಇನ್ ಜಾವಾಸ್ಕ್ರಿಪ್ಟ್. ಓಕೆ, ಟ್ರಿಕ್ಕಿ ವರ್ಡ್ ಇನ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯಾಕೆ ಅಂತ ಹೇಳಿದ್ರೆ ರಿಟರ್ನ್, ಇಫ್ ಯು ಡೋಂಟ್ ಯೂಸ್ ದಿಸ್ ಬ್ರಾಕೆಟ್, ಇಲ್ಲಿ ನೀವು ಈ ಬ್ರಾಕೆಟ್ ಯೂಸ್ ಮಾಡದಿದ್ದರೆ, ಫಾರ್ ಎಕ್ಸಾಂಪಲ್ ಐ ವಿಲ್ ರಿಮೂವ್ ಆಲ್ ದ ಕೋಡ್, ಐ ಸ್ಟಾರ್ಟ್ ಇಟ್ ಫ್ರಮ್ ಫ್ರೆಶ್. ನಾನು ಫುಲ್ ಫ್ರೆಶಿಂದ ಸ್ಟಾರ್ಟ್ ಮಾಡ್ತೀನಿ. ಐ ವಿಲ್ ರಿಮೂವ್ ದಿಸ್ ಬ್ರಾಕೆಟ್ ಆಲ್ಸೋ. ಸೊ ನಿಮಗೆ JSX ಇಂದ ರಿಟರ್ನ್ ಮಾಡಬೇಕು. ನೀವು ಒಂದು ಲೈನ್ ರಿಟರ್ನ್ ಮಾಡೋದು ಅಂತಿದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ H1 ಆ್ಯಂಡ್ ಸೇ ಹೆಲೋ ವರ್ಲ್ಡ್.
ಡೈರೆಕ್ಟ್ಲಿ ನಿಮ್ಗೆ ಇಲ್ಲಿ ಬರಿಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ರಿಫ್ರೆಶ್ ಮಾಡ್ಬೋದು. ಎವ್ರಿಥಿಂಗ್ ವರ್ಕ್ಸ್ ವೆಲ್. ಕನ್ಸಿಡರ್ ನಿಮಗೆ 2 ಲೈನ್ ಇದೆ ಅಂತ. 2 ಲೈನ್ ಇರುವಾಗ ಐದರ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಹಿಯರ್ ಲೈಕ್ ಪ್ಯಾರಾಗ್ರಾಫ್ ಆ್ಯಂಡ್ ರೈಟ್ ಎಸ್ ಐ ಆಮ್ ಅ ರಿಯಾಕ್ಟ್ ಡೆವಲಪರ್. ಓಕೆ, ಸೇವ್ ಮಾಡಿ. ಇಶ್ಯೂ ಬರುತ್ತೆ, ವಿ ನೋ ದ ಇಶ್ಯೂ. ನಮ್ಗೀಗ ಆಲ್ರೆಡಿ ಇಶ್ಯೂ ಗೊತ್ತಿದೆ ಏನು ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ 2 ಎಲಿಮೆಂಟ್ ಇದೆ. H1 is 1 element and P is 1 element. ರೂಲ್ ನಂಬರ್ 1 should return a single element. ಸೊ ನಾವೇನು ಮಾಡ್ತೇವೆ, ಫ್ರ್ಯಾಗ್ಮೆಂಟ್ಸ್ ಮಾಡ್ತೇವೆ. ಸೊ ಐದರ್ ನಿಮಗೆ ಫ್ರ್ಯಾಗ್ಮೆಂಟ್ಸನ್ನು ಸೇಮ್ ಲೈನಲ್ಲಿ ಬರಿಬೋದು. ಓಕೆ, ಆ್ಯಂಡ್ ಪುಟ್ ದಿಸ್ ಡೌನ್. ದಿಸ್ ಈಸ್ ಒನ್ ವೇ. ನಿಮಗೆ ರಿಟರ್ನ್ದು ನೆಕ್ಸ್ಟೇ ಆ ಎನ್ಕ್ಲೋಸಿಂಗ್ ಪೇರೆಂಟ್ ಎಲಿಮೆಂಟನ್ನು ಹಾಕ್ಬೋದು. ಸೇವ್ ದಿಸ್ ವಿಲ್ ವರ್ಕ್. ದಿಸ್ ವಿಲ್ ವರ್ಕ್ ಗುಡ್. ಆದರೆ ಸಾರಿ, ಇದು ಆಟೋ ರಿಲೋಡ್ ಆಗುತ್ತೆ. ನಾನು ಹೇಳ್ತೇನೆ ಅದು ಆಟೋ ರಿಲೋಡ್ ಹೇಗೆ ಮಾಡೋದು ಅಂತ. ಸೊ ಇಟ್ ವಾಸ್ ಲೈಕ್ ದಿಸ್ ರೈಟ್. ಆದರೆ ಹೀಗಿತ್ತು ನೋಡಿ, ಇಟ್ ವಾಸ್ ಲೈಕ್ ದಿಸ್. ಆದರೆ ನೀವು ಈ ಎನ್ಕ್ಲೋಸಿಂಗ್ ಟ್ಯಾಗ್ ಅನ್ನು ಕೆಳಗೆ ಬರೆದ್ರೆ ಸಿ ದ ಕಲರ್ ಆಫ್ ದಿಸ್ ಗೆಟ್ಸ್ ಡಿಮ್ಡ್. ಈ ಕಲರ್ ಡಿಮ್ ಆಯಿತು. ಇವಾಗ ಸೇವ್ ಮಾಡಿ, ಏನು ವರ್ಕ್ ಆಗಲ್ಲ. ಇಟ್ ವಿಲ್ ನಾಟ್ ವರ್ಕ್. ವೈ? ಬಿಕಾಸ್ ದೇರ್ ವಿಲ್ ಬಿ ಅನ್ ಇಶ್ಯೂ. ಯಾಕಂದರೆ ರಿಟರ್ನ್ ಎಂಬ ಕೀವರ್ಡ್ ವಿಲ್ ಟರ್ಮಿನೇಟ್ ದ ಪ್ರೋಗ್ರಾಮ್. ನಿಮ್ಮ ಪ್ರೋಗ್ರಾಮನ್ನು ಅಲ್ಲಿ ನಿಲ್ಲಿಸುತ್ತೆ. ಸೊ ಐದರ್ ಯು ಹ್ಯಾವ್ ಟು ಯೂಸ್ ಇಟ್ ಇನ್ ದ ಸೇಮ್ ಲೈನ್. ನಿಮ್ಮ ಪೇರೆಂಟ್ ಎಲಿಮೆಂಟನ್ನು, ನಿಮ್ಮ ಎನ್ಕ್ಲೋಸಿಂಗ್ ಎಲಿಮೆಂಟನ್ನು ನೀವು ಸೇಮ್ ಲೈನಲ್ಲಿ ಯೂಸ್ ಮಾಡಬೇಕು. ಇನ್ ಕೇಸ್ ನೀವು ನೆಕ್ಸ್ಟ್ ಲೈನಿಗೆ ಹೋಗೋದಿದ್ರೆ ಯು ಹ್ಯಾವ್ ಟು ಯೂಸ್ ದ ಬ್ರ್ಯಾಕೆಟ್ಸ್. ಆರ್ ಎಲ್ಸ್ ಇಟ್ ವಿಲ್ ನಾಟ್ ವರ್ಕ್. ಯು ಹ್ಯಾವ್ ಟು ಯೂಸ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟ್ ಯೂಸ್ ಮಾಡುವಾಗ ಇಟ್ ವಿಲ್ ವರ್ಕ್. ರಿಫ್ರೆಶ್, ಇಟ್ ವಿಲ್ ವರ್ಕ್. So these are the few things which you guys have to remember. So ಇಲ್ಲಾಂದರೆ this ರಿಟರ್ನಲ್ಲಿ ತುಂಬ ಇಶ್ಯೂಸ್ ಬರ್ತದೆ. ಸೊ ನೋಡ್ಕೊಳ್ಳಿ, ನೀವು ನಿಮ್ಮ ಪೇರೆಂಟ್ ಎಲಿಮೆಂಟನ್ನು ಸೇಮ್ ಲೈನಲ್ಲಿ ಎಂಬೆಡ್ ಮಾಡಬೇಕು. ಇಲ್ಲ ನೆಕ್ಸ್ಟ್ ಲೈನಲ್ಲಿ ಹೋಗೋದು ಅಂತಿದ್ರೆ ಯು ಹ್ಯಾವ್ ಟು ಯೂಸ್ ಕರ್ಲಿ ಬ್ರೇಸಸ್, ಪ್ಯಾರಂಥಸಿಸ್ ಅನ್ನು ಯೂಸ್ ಮಾಡಬೇಕು. ಇಲ್ಲಾಂದರೆ ಇಶ್ಯೂಸ್ ವಿಲ್ ಕಮ್. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ನಾವು JSX ಬಗ್ಗೆ, ಅದರ ರೂಲ್ಸ್ ಬಗ್ಗೆ ಕಲ್ತಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಿತರ ಬೇರೆ ಕಾಂಪೊನೆಂಟ್ಸ್ ಬಗ್ಗೆ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್.